ಆಮೇಲೆ ಪಾರ್ಕಿಂಗ್ ಟೈಮ್, ಪಾರ್ಕ್ ಅಲ್ಲಿ ಟೈಮ್ಗಳೇನಿದೆ ಆ ಪಾರ್ಕ್ ಟೈಮ್ನ ನೀವು ಎಲ್ಲ MLAs ಹೇಳಿದ್ದಾರೆ. ಸೊ ಲೋಕಲ್ ಕಾರ್ಪೊರೇಷನ್ ಯಾವ್ದಾದ್ರು 5 ಕಾರ್ಪೊರೇಷನ್ ಇದೆ, 5 ಕಾರ್ಪೊರೇಷನ್ ಅಲ್ಲಿ ಆ ಲೋಕಲ್ MLAಗಳಿಗೆ ನೀವು ಚರ್ಚೆ ಮಾಡಿಕೊಂಡು ಎಲ್ಲಿ ತೆಗಿಬೇಕು, ಯಾವ ಟೈಮ್ ತೆಗಿಬೇಕು, ಯಾವ ಟೈಮ್ ಇಟ್ಕೊಳ್ಬೇಕು. ಕೆಲವರು ಫುಲ್ ತೆಗೀರಿ ಅಂತ ಹೇಳ್ತಾರೆ, ಕೆಲವರು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಇರ್ಲಿ ಅಂತಾರೆ, ಕೆಲವರು ಇಲ್ಲ ಮಧ್ಯಾಹ್ನ ತೆಗಿಬೇಡಿ ಬಹಳ ಮಿಸ್ಯೂಸ್ ಆಗ್ತಾ ಇದೆ, ಕೆಲವು ಏನೇನೋ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಕೆಲವರೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಸೊ ನಾವು ಅವ್ರಿಗೆ ಆ ವಿಚಾರನ ನಾವು ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ, ಆಮೇಲೆ ಅಬಂಡೆಂಟ್ ವೆಹಿಕಲ್, ಎಲ್ಲೆಲ್ಲಿ ಗಾಡಿಗಳನ್ನ ರೋಡಲ್ಲಿ ನಿಲ್ಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಅಲ್ಲಿ ಹೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಸಿರೋ ಗಾಡಿಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ಯಾರನ್ನು ಟ್ರಾಫಿಕ್ಗೆ ತೊಂದರೆ ಆಗೋ ರೀತಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾ ಇದೀವಿ. 3 ಜಾಗ, ಬೆಲ್ಲಹಳ್ಳಿ, ಬಿಡ್ಗಾನಹಳ್ಳಿ, ಗಿಡ್ನಹಳ್ಳಿ, ಸೊಂಡೆಕೊಪ್ಪ, 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲಿ ಹೋಗಿ ಗಾಡಿಗಳನ್ನ ಬಿಸಾಕಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡ್ಕೊಡ್ತಾ ಇದ್ದೀವಿ. ಬೆಳ್ಳಹಳ್ಳಿ, ಬಿಡ್ಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪ ಅಲ್ಲಿ 3 ಜಾಗ ಐಡೆಂಟಿಫೈ ಮಾಡಿದ್ವಿ, ಅಲ್ಲಿಗೆ ಮಾಡ್ತೀವಿ. ಆಮೇಲೆ ಪಾರ್ಕಿಂಗ್ ಪಾಲಿಸಿ ಒಂದು ವಿಚಾರ ಇದೆ. ನಾಳೆ ನಿಮ್ಗೆ ಪಾರ್ಕಿಂಗ್ ಪಾಲಿಸಿ ನಾಳೆ ನಿಮ್ಗೆ ವಿಚಾರ. ಮೀಟಿಂಗ್ ಇದೆಯಲ್ಲ ಸರ್, ಎಲ್ಲಾ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ವಿ. ಎಲ್ಲ ಟೋ ಮಾಡ್ಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕಂತವ್ರು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, they will start their job. ಯಾವ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನೀವು ಗಾಡಿ ಪೊಲೀಸರು ಆ ಸಂದರ್ಭದಲ್ಲಿ ತುಂಬಾ ಕಠೋರವಾಗಿ ನಡ್ಕೋತಾರೆ ಸರ್. ಸಾರ್ವಜನಿಕ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು, ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಸ್ತಾರೆ ಅದನ್ನ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುತ್ತೆ. ಪ್ರತಿ ವಾರ್ಡಿಗೆ 5 ಕೋಟಿ ಅನುದಾನ ಕೇಳಿದ್ದಾರೆ ಸರ್. 5ರಿಂದ 10 ಕೋಟಿ ಎಷ್ಟು ಕೊಡಬಹುದು ನೋಡೋಣ. ಇವತ್ತೆಲ್ಲ ಹೇಳಿದ್ದಾರೆ, ಒಂದು ಆಕಾಶನೂ ಕೇಳ್ತಾ ಇದಾರೆ, ಭೂಮಿನೂ ಕೇಳ್ತಾ ಇದಾರೆ, ಭೂಮಿನೇ ಕೊಡಿಸ್ಬೇಕು ಅಂತ ಅನ್ಬಿಟ್ಟು ಕೇಳ್ತಾ ಇದಾರೆ. ಸೋಮವಾರ ಮಾತಾಡ್ತಾರೆ. ಅಭ್ಯರ್ಥಿ ಘೋಷಣೆಗೆ ಮುಂಚೆ ಸಮರ್ಥ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸರ್ ದಾವಣಗೆರೆ. ನನಗಿನ್ನ ಮಾಹಿತಿ ಬಂದಿಲ್ಲ. ಮೀಟಿಂಗ್ ಇದೆ, ಹೋಗ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.